ನಾಳೆ ಏಪ್ರಿಲ್ 1 ಗೃಹಲಕ್ಷ್ಮಿ ಯೋಜನೆಯ 4,000 ರೂಪಾಯಿ ಹಣ ಗೃಹಲಕ್ಷ್ಮಿಯರ ಅಕೌಂಟ್ಗಳಿಗೆ ಜಮೆ ಆಗ್ತಾ ಇದೆ. ಹೌದು ಸ್ನೇಹಿತರೆ, ನಿಮಗೆ ಟೋಟಲ್ ಆಗಿ 4,000 ರೂಪಾಯಿ ಹಣ ನಾಳೆ ಬೆಳಿಗ್ಗೆ 10 ಗಂಟೆಯಿಂದನೇ ಜಮೆ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಕರ್ನಾಟಕದಲ್ಲಿ ಇರುವಂತಹ ಪ್ರತಿಯೊಬ್ಬ ಮಹಿಳೆಯರು ಕೂಡ ತಪ್ಪದೆ ನೋಡಲೇಬೇಕಾದಂತಹ ಈ ಒಂದು ವಿಡಿಯೋ. ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಕಡೆಯಿಂದ ಪ್ರತಿ ತಿಂಗಳನ್ನು ಕೂಡ ಹಣವನ್ನು ಪಡಿತಾ ಇದ್ರಿ, ಆದರೆ ಇಲ್ಲಿ ಕಳೆದ 2 ರಿಂದ 3 ತಿಂಗಳುಗಳಾಯಿತು ಸರಿಯಾದಂತಹ ರೀತಿ ಹಣ ಬಂದಿದ್ದಿಲ್ಲ. ಕೆಲವೊಬ್ಬರಿಗೆ ಇಲ್ಲಿ ಸರಿಯಾದಂತಹ ಪ್ರಮಾಣದಲ್ಲಿ ಹಣ ಬರ್ತಾ ಇದೆ, ಆದರೆ ತುಂಬಾ ಜನರಿಗೆ ಇಲ್ಲಿ ಸರಿಯಾದಂತಹ ರೀತಿಯಲ್ಲಿ ಹಣ ಬರಲಿಲ್ಲ. ಇಲ್ಲಿ ನಿಮ್ಗೆಲ್ಲರಿಗೂ ಕೂಡ ಒಂದು ಭರ್ಜರಿ ಗುಡ್ ನ್ಯೂಸ್ ಅನ್ನು ನೀಡಿದ ಸರ್ಕಾರ. ನಿಮಗೆ ಟೋಟಲ್ ಆಗಿ 4,000 ರೂಪಾಯಿ ಹಣ ನಾಳೆನೇ ನಿಮಗೆ ಜಮೆ ಆಗಲಿದೆ. ಸ್ನೇಹಿತರೆ, ನಾಳೆ ನಿಮ್ಮ ಒಂದು ಖಾತೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ ಕಡೆಯಿಂದ ಇಲ್ಲಿ ನಾನೇ ಖುದ್ದಾಗಿ ರಿಸರ್ಚ್ ಮಾಡಿರುವಂತಹ ಒಂದು ಮಾಹಿತಿಯನ್ನು ಕೂಡ ನಾನು ನಿಮಗೆ ತಿಳಿಸ್ತೇನೆ. ಇಲ್ಲಿ ನಿಮಗೆ ಟೋಟಲ್ ಆಗಿ 4,000 ರೂಪಾಯಿ ಹಣಗಳು ನಿಮ್ಮ ಖಾತೆಗಳಿಗೆ ಜಮೆ ಆಗ್ತಾ ಇರುವಂತದ್ದು. ಸ್ನೇಹಿತರೆ ನೋಡಿ, ಈ ಒಂದು ವಿಡಿಯೋ ತುಂಬಾ ಅಂತಂದ್ರೆ ತುಂಬಾನೇ ಇಂಪಾರ್ಟೆಂಟ್. ದಯವಿಟ್ಟು ಈ ಒಂದು ವಿಡಿಯೋನ ಸಂಪೂರ್ಣವಾಗಿ ಕೊನೆಯವರೆಗೂ ಕೂಡ ನೋಡಿ ಸ್ನೇಹಿತರೆ. ದಯವಿಟ್ಟು ಕೊನೆಯವರೆಗೂ ಕೂಡ ನೋಡಿ. ನೀವು ಲೈಕ್ ಅಥವಾ ಸಬ್ಸ್ಕ್ರೈಬ್ ಮಾಡದೇ ಇದ್ರೂ ಕೂಡ ನನಗೇನು ಪ್ರಾಬ್ಲಮ್ ಇಲ್ಲ, ಬಟ್ ಈ ಒಂದು ವಿಡಿಯೋನ ತಪ್ಪದೆ ಕೊನೆಯವರೆಗೂ ಕೂಡ ನೋಡಿ. ನಾನು ಹೇಳುವಂತಹ ಮಾಹಿತಿ ನಿಮಗೆ ಅರ್ಥ ಆಗಬೇಕು, ಆ ಒಂದು ಉದ್ದೇಶದಿಂದ ನಾನು ನಿಮಗೆ ಹೇಳ್ತಾ ಇದ್ದೇನೆ. ಯಾಕಂತಂದ್ರೆ ನಿಮಗೆ ತುಂಬಾ ದಿನಗಳ ನಂತರ ಒಂದು ಭರ್ಜರಿ ಗುಡ್ ನ್ಯೂಸ್ ಆದ್ರೆ ಸಿಕ್ಕಿದೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ. ಹಾಗಾಗಿ ಬನ್ನಿ ಸ್ನೇಹಿತರೆ, ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೋಡಿ, ನೀವು ಗೃಹಲಕ್ಷ್ಮಿ ಯೋಜನೆಯ ಕಡೆಯಿಂದ ಕೊನೆಯದಾಗಿ 16ನೇ ಕಂತಿನ ಹಣವನ್ನು ಪಡ್ಕೊಂಡಿದ್ದೀರಾ, ಇನ್ನು ಕೆಲವೊಬ್ಬರು 17ನೇ ಕಂತಿನ ಹಣವನ್ನು ಪಡ್ಕೊಂಡಿದ್ದೀರಾ. ಇವಾಗ ನಿಮಗೆ ಬರಬೇಕಾಗಿರುವಂತಹ ಕಂತು ಅಂತಂದ್ರೆ ಅದು 18ನೇ ಕಂತಿನ ಹಣ. ಮತ್ತೆ ನಿಮಗೆ ಈ ಒಂದು ತಿಂಗಳನ್ನು ಕೂಡ ಇವತ್ತು ಮುಗಿದ್ಬಿಡ್ತು. ಹಾಗಾಗಿ ನಿಮಗೆ ಟೋಟಲ್ ಆಗಿ 2 ಕಂತುಗಳು 18 ಮತ್ತು 19ನೇ ಕಂತಿನ ಹಣ ನಿಮ್ಮ ಖಾತೆಗಳಿಗೆ ಬರಬೇಕು. ಈ 2 ಕಂತುಗಳ ಹಣ ನಿಮ್ಮ ಖಾತೆಗಳಿಗೆ ಸ್ನೇಹಿತರೆ, ಈ 2 ಕಂತುಗಳ ಹಣ ನಾಳೆ ನಿಮ್ಮ ಖಾತೆಗಳಿಗೆ ಜಮೆ ಆಗ್ತಾ ಇರುವಂತದ್ದು. ಸೊ ಇದ್ರ ಬಗ್ಗೆ ಇನ್ನು ಕೆಲವೊಂದಿಷ್ಟು ಮಾಹಿತಿಗಳು ಬಂದಿದ್ದಾವೆ. ಈ ಎಲ್ಲ ಮಾಹಿತಿಯನ್ನು ತಿಳ್ಕೊಳ್ತಾ ಹೋಗೋಣ. ಬನ್ನಿ ಈ ಒಂದು ವಿಡಿಯೋನ ಮುಂದುವರಿಸೋಣ. ಸ್ನೇಹಿತರೆ, ಈ ಒಂದು ವಿಡಿಯೋನ ಕಂಟಿನ್ಯೂ ಮಾಡೋಕ್ಕಿಂತ ಮೊದಲು ನೋಡಿ, ನಾನು ನಿಮಗೆ ಒಂದು ಚಿಕ್ಕ ರಿಕ್ವೆಸ್ಟ್ ಅನ್ನು ಹೇಳ್ತೇನೆ. ನೋಡಿ, ನಾವು ಕೂಡ ಒಂದು ವಿಡಿಯೋ ಮಾಡಬೇಕು ಅಂತಂದ್ರೆ ಸಾಕಷ್ಟು ಶ್ರಮ ಪಟ್ಟಿರ್ತೇವೆ. ನಮ್ಮ ಶ್ರಮಕ್ಕೆ ಪ್ರತಿಫಲವಾಗಿ ನಿಮ್ಮಿಂದ ಕೇವಲ ಒಂದೇ ಒಂದು ಲೈಕ್ ಅನ್ನು ಕೇಳ್ತಾ ಇದ್ದೇನೆ. ನಿಮ್ಮ ಎಡಗಡೆ ಸೈಡ್ ಒಂದು ಲೈಕ್ ಬಟನ್ ಇದೆ, ಅದರ ಮೇಲೆ ಪ್ರೆಸ್ ಮಾಡಿಬಿಟ್ಟು ದಯವಿಟ್ಟು ತಪ್ಪದೆ ಒಂದು ಲೈಕ್ ಅನ್ನು ಮಾಡಿ. ಹಾಗೆ ಸ್ನೇಹಿತರೆ, ಈ ಒಂದು ವಿಡಿಯೋಗೆ ಕೇವಲ ನಾನು 500 ಲೈಕ್ಸ್ ಗಳನ್ನ ಮಾತ್ರ ಕೇಳ್ತಾ ಇದ್ದೇನೆ. ನೀವೆಲ್ಲರೂ ಕೂಡ ಮಾಡಿದ್ರೆ, ಈ ಒಂದು ವಿಡಿಯೋನ ನೋಡ್ತಾ ಇರುವಂತಹ ಪ್ರತಿಯೊಬ್ಬ ವೀಕ್ಷಕರು ಕೂಡ ಮಾಡಿದ್ರೆ ತಪ್ಪದೆ ಇನ್ನೂ ಕೂಡ ಜಾಸ್ತಿನೇ ಆಗುತ್ತೆ. ದಯವಿಟ್ಟು ಒಂದೇ ಒಂದು ಲೈಕ್ ಅನ್ನು ಮಾಡಿ. ಹಾಗೆ ನೋಡಿ, ನಾವು ನಿಮಗೆ ಒರಿಜಿನಲ್ ಇನ್ಫಾರ್ಮೇಷನ್ ಮಾತ್ರ ನೀಡ್ತೇವೆ, ಯಾವುದೇ ರೀತಿ ಬೇಡದೇ ಇರುವಂತಹ ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡೋದಿಲ್ಲ. ನೀವೆಲ್ಲರೂ ಕೂಡ ಕೆಳಗಡೆ ಒಂದು ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಅದರ ಮೇಲೆ ಪ್ರೆಸ್ ಮಾಡಿಬಿಟ್ಟು ನೀವು ತಪ್ಪದೆ ಒಂದು ಸಬ್ಸ್ಕ್ರೈಬ್ ಕೂಡ ಆಗಬಹುದಾಗಿರುತ್ತೆ. ಓಕೆ, ಬನ್ನಿ ತಡ ಮಾಡಬೇಡ. ನೋಡಿ, ಗೃಹಲಕ್ಷ್ಮಿ ನೀವು ಗೃಹಲಕ್ಷ್ಮಿ ಅಂದ್ರೆ ನೆನಪಾಗೋದೇನಪ್ಪ ಅಂತಂದ್ರೆ 2,000 ರೂಪಾಯಿ ಹಣ. ಈ ಒಂದು 2,000 ರೂಪಾಯಿ ಹಣ ನಿಮಗೆ ಎಷ್ಟೋ ದಿನಗಳಾಯಿತು ಸರಿಯಾದಂತಹ ರೀತಿಯಲ್ಲಿ ಬಂದಿದ್ದಿಲ್ಲ. ಆದರೆ ನಿಮಗೆ ಇನ್ಮೇಲೆ ಈ ಒಂದು ಹಣ ಏನು 2,000 ರೂಪಾಯಿ ಹಣ ಇದೆಯಲ್ಲ, ಇದು ಡಬಲ್ ಆಗಿ 4,000 ರೂಪಾಯಿ ಹಣ ನಾಳೆ ನಿಮಗೆ 10:30 ಮೇಲ್ಪಟ್ಟು ಸುಮಾರು 10ರ ಮೇಲ್ಪಟ್ಟನೆ ಇದು ನಿಮ್ಮ ಖಾತೆಗಳಿಗೆ ಜಮೆ ಆಗ್ತಾ ಇರುವಂತದ್ದು. ಸ್ನೇಹಿತರೆ, ಸುಮಾರು ಯಾವ ಒಂದು ಜಿಲ್ಲೆಗಳಿಗೆ ಜಮೆ ಆಗಲಿದೆ ಹಾಗೂ ಗೃಹಲಕ್ಷ್ಮಿ ಯೋಜನೆಯ ಹಣ ಇನ್ ಕೇಸ್ ನಿಮಗೆ 15ನೇ ಕಂತಿನ ಹಣ ಬಂದು ಉಳಿದಿರುವಂತಹ ಕಂತುಗಳು ಬಂದೇ ಇಲ್ಲ ಅಂತಂದ್ರೆ ನೀವೇನ್ ಮಾಡಬೇಕು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತೇನೆ. ಸ್ನೇಹಿತರೆ, ದಯವಿಟ್ಟು ಈ ಒಂದು ವಿಡಿಯೋನ ಸಂಪೂರ್ಣವಾಗಿ ಕೊನೆವರೆಗೂ ಕೂಡ ವೀಕ್ಷಿಸಿ. ನೋಡಿ, ಯಾರಿನ್ನೂ ಲೈಕ್ ಮಾಡಿಲ್ಲ ಪ್ರತಿಯೊಬ್ಬರು ಕೂಡ ತಪ್ಪದೆ ಒಂದು ಲೈಕ್ ಅನ್ನು ಮಾಡಿ. ನೋಡಿ, ಗೃಹಲಕ್ಷ್ಮಿ ಯೋಜನೆಯ ಕಡೆಯಿಂದ ನಿಮಗೆ ನಾಳೆ 4,000 ರೂಪಾಯಿ ಹಣ ಬರ್ತಾ ಇರುವಂತದ್ದು. ಯಾರ್ಯಾರಿಗೆ ಇದು 4,000 ರೂಪಾಯಿ ಹಣ ಬರ್ತಾ ಇದೆ ಅಂತ ತಿಳಿಸಿ ಕೊಟ್ಬಿಡ್ತಾನೆ, ತಡ ಮಾಡಬೇಡ. ನೋಡಿ, ಇಲ್ಲಿ ಕರ್ನಾಟಕದಲ್ಲಿ ಇರುವಂತಹ ಎಲ್ಲ ಒಂದು ಜಿಲ್ಲೆಯ ತಾಲೂಕುಗಳಿಗೂ ಕೂಡ ಈ ಒಂದು ಹಣ ಬರ್ತಾ ಇದೆ. ಇನ್ ಕೇಸ್ ಸರ್ ನಮಗೆ ಇನ್ನೂ ಕೂಡ ಹೆಚ್ಚಿನ ಮಾಹಿತಿ ಬೇಕು ಅಂತಂದ್ರೆ ನಾನು ಈ ಒಂದು ವಿಡಿಯೋ ಕೆಳಗಡೆ ಲಿಂಕ್ ಅನ್ನು ಕೊಡ್ತೇನೆ, ದಯವಿಟ್ಟು ಅದನ್ನ ಕ್ಲಿಕ್ ಮಾಡಿಬಿಟ್ಟು ನೀವು ನೋಡಬಹುದು. ಅಂತಂದ್ರೆ ಜಿಲ್ಲೆಗಳ ಒಂದು ಲಿಸ್ಟ್ ಬೇಕಂದ್ರೆ ಅದನ್ನು ನೀವು ನೋಡಬಹುದಾಗಿರುತ್ತೆ. ನೋಡಿ ಸ್ನೇಹಿತರೆ, ನಾನು ನಿಮಗೆ ಏನಪ್ಪ ಒಂದು ಮಾಹಿತಿನ ಹೇಳಬಲ್ಲೆ ಅಂತಂದ್ರೆ ಈ ಒಂದು ವಿಡಿಯೋನ ಸಂಪೂರ್ಣವಾಗಿ ಕೊನೆವರೆಗೂ ಕೂಡ ನೋಡಿ. ಯಾಕಂತಂದ್ರೆ ಇನ್ನೂ ಕೂಡ 2 ರಿಂದ 3 ಮಾಹಿತಿಗಳಿದಾವೆ ನಿಮ್ಮ ಒಂದು ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ. ನೋಡಿ, ದಯವಿಟ್ಟು ಇವಾಗ ನಿಮ್ಮ ಒಂದು ಖಾತೆಗಳಿಗೆ ಯಾವ ಒಂದು ಕಂತಿನ ಹಣ ಕೊನೆಯದಾಗಿ ಬಂದಿದೆ ಅದನ್ನ ದಯವಿಟ್ಟು ಕೆಳಗಡೆ ಕಾಮೆಂಟ್ ಬಾಕ್ಸ್ ನಲ್ಲಿ ಕಾಮೆಂಟ್ ಅನ್ನು ಮಾಡಿ. ಇದರಿಂದ ನಿಮ್ಮ ಒಂದು ಕಾಮೆಂಟ್ಗಳಿಗೆ ನಾವು ಕೂಡ ರಿಪ್ಲೈ ಮಾಡ್ತೇವೆ. ಹಾಗೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಒಂದು ಕೊನೆಯದಾಗಿ ಬಂದಿರುವಂತಹ ಒಂದು ಕಂತು ಅಂತಂದ್ರೆ ಅದು 17ನೇ ಕಂತಿನ ಹಣ ಆಗಿದೆ. ಸ್ನೇಹಿತರೆ, ಯಾವ ಒಂದು ಮಹಿಳೆಯರಿಗೆ ಇನ್ನೂ ಕೂಡ 18ನೇ ಕಂತಿನ ಹಣ ಬಂದಿಲ್ಲ ಅಂತವರಿಗೆ ಬರೋಬ್ಬರಿ 4,000 ರೂಪಾಯಿ ಹಣ ನಿಮ್ಮ ಖಾತೆಗಳಿಗೆ ಜಮೆ ಆಗಲಿದೆ. ಕರ್ನಾಟಕದಲ್ಲಿ ಇರುವಂತಹ ಎಲ್ಲ ಒಂದು ಜಿಲ್ಲೆಗಳಿಗೂ ಕೂಡ ನಾಳೆನೇ ಜಮೆ ಆಗ್ತಾ ಇದೆಯಾ? ಸೊ ಇದ್ರ ಬಗ್ಗೆ ಇವಾಗ ತಿಳಿಸ್ತೇನೆ, ಸರಿಯಾಗಿ ಕೇಳಿಸ್ಕೊಳ್ಳಿ ಮತ್ತು ಕೊನೆವರೆಗೂ ಕೂಡ ನೋಡಿ. ತಪ್ಪದೆ ಒಂದೇ ಒಂದು ಲೈಕ್ ಅನ್ನು ಮಾಡಿ. ನೋಡಿ, ಕರ್ನಾಟಕದಲ್ಲಿ ಇರುವಂತಹ ಎಲ್ಲ ಒಂದು ಜಿಲ್ಲೆಗಳಿಗೂ ಕೂಡ ಜಮೆ ಆಗುತ್ತೆ. ಯಾಕಂತಂದ್ರೆ ಇದೊಂದು ಕರ್ನಾಟಕದ ಅಂಡರ್ನಲ್ಲಿ ಇರುವಂತಹ ಒಂದು ಗ್ಯಾರಂಟಿ ಯೋಜನೆಯಾಗಿದೆ. ಇದು ನಿಮ್ಗೆಲ್ಲರಿಗೂ ಕೂಡ ಗೊತ್ತಾಯಿದೆ. ಹಾಗಂತ ನಾಳೆ ಒಂದೇ ದಿನ ಇದು ಎಲ್ಲರಿಗೂ ಕೂಡ ಜಮೆ ಆಗ್ಬಿಡುತ್ತಾ ಅಂತ ನೋಡಿದ್ರೆ, ಸೊ ಇದ್ರ ಬಗ್ಗೆ ಕೂಡ ನಾವು ರಿಸರ್ಚ್ ಮಾಡಿದಾಗ ನಮಗೆ ಗೊತ್ತಾಗಿದ್ದೇನಪ್ಪ ಅಂತಂದ್ರೆ ನಿಮಗೆ ನಾಳೆ ಒಂದೇ ದಿನನೇ ಎಲ್ಲ ಹಣನೂ ಕೂಡ ಜಮೆ ಆಗೋದಿಲ್ಲ. ಸ್ನೇಹಿತರೆ, ದಯವಿಟ್ಟು ನೀವು ವೇಟ್ ಮಾಡಬೇಕಾಗುತ್ತೆ. ನೀವು ವೇಟ್ ಮಾಡಿ. ನಿಮಗೆ ಆದಷ್ಟು ಬಹಳಷ್ಟು ಜನರಿಗೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಏನು ಒಂದು ಹಣ ಇದೆಯಲ್ಲ ಅದೆಲ್ಲವೂ ಕೂಡ ನಿಮಗೆ ನಾಳೆ ಒಂದೇ ದಿನ ಜಮೆ ಆಗೋದಿಲ್ಲ. ನಾಳೆ ಜಮೆ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅಷ್ಟೇ. ನಾಳೆ ಜಮೆ ಆಗಲಿಕ್ಕೆ ಸ್ಟಾರ್ಟ್ ಆದರೆ ಕಳೆದ ಒಂದು ವಾರದಿಂದನೂ ಕೂಡ ಇದು ಜಮೆ ಆಗಲಿಕ್ಕೆ ಟೈಮ್ ಅನ್ನು ತಗೊಳುತ್ತೆ. ನಾಳೆ ಅಂತಂದ್ರೆ ಸುಮಾರು 1 ವಾರ ಬೇಕು ನಿಮಗೆ. ನಾಳೆ ಈ ಒಂದು ಅಂತಂದ್ರೆ ನಾಳೆ ನಿಮ್ಗೆಲ್ಲರಿಗೂ ಕೂಡ ಗೊತ್ತಾಯಿದೆ, ನಾಳೆ ಏಪ್ರಿಲ್ 1 ಆಗಿರುತ್ತೆ. ಸೊ ನಾಳೆ ಈ ಒಂದು ತಾರೀಕಿನಂದು ನಿಮ್ಮ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣ ಜಮೆ ಆಗಲಿದೆ ನಿಮ್ಮೆಲ್ಲರ ಖಾತೆಗಳಿಗೂ ಕೂಡ. ಸ್ನೇಹಿತರೆ, ನಾಳೆ ಜಮೆ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಇನ್ನೇನು ಕೆಲವೊಂದಿಷ್ಟು ಸಮಯವನ್ನು ತಗೊಂಡ್ಬಿಟ್ಟು ಆದಷ್ಟು ಬೇಗ ನಿಮ್ಮ ಒಂದು ಖಾತೆಗಳಿಗೆ ಈ ಒಂದು ಹಣ ಬರುತ್ತೆ ಅಂತ ಹೇಳ್ಬಹುದು. ಹಾಗೆ ಇನ್ನೊಂದು ಚಿಕ್ಕ ಒಂದು ಲೇಟೆಸ್ಟ್ ಆಗಿರುವಂತಹ ಅಪ್ಡೇಟ್ ಇದೆ ಸ್ನೇಹಿತರೆ.
ಅದ್ರ ಬಗ್ಗೆ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ತೇನೆ. ದಯವಿಟ್ಟು ಸಂಪೂರ್ಣವಾಗಿ ಕೊನೆವರೆಗೂ ಕೂಡ ನೋಡಿ. ಏನಪ್ಪಾ ಅಂತಂದ್ರೆ ಇವಾಗ ಗೃಹಲಕ್ಷ್ಮಿ ಯೋಜನೆಯ ಕಡೆಯಿಂದ ಬಹಳಷ್ಟು ಜನರಿಗೆ 15ನೇ ಕಂತಿನ ಹಣ ಅಷ್ಟೇ ಬಂದಿದೆ. ಯಾಕೆ ಅಂತ ನೋಡಿದಾಗ ಬಹಳಷ್ಟು ಜನರಿಗೆ ಇಲ್ಲಿ ಅವರವರ ಒಂದು ಏನು ಬ್ಯಾಂಕ್ ಖಾತೆ ಇದೆಲ್ಲ ಅದರಲ್ಲಿ ಎಲ್ಲ ಹಣವನ್ನು ಅವರು ತಗೊಂಡ್ಬಿಡ್ತಾರೆ. ಅಂತಂದ್ರೆ ಮಿನಿಮಮ್ ನೀವು 500 ರೂಪಾಯಿ ಹಣವನ್ನು ಅದರಲ್ಲಿ ಇಡಬೇಕಾಗುತ್ತೆ. ಹಾಗಾಗಿ ಇದರಿಂದ ನಿಮಗೆ ಹಣ ಬರಲ್ಲ ಅಂತಲ್ಲ, ಬರುತ್ತೆ, ಸ್ವಲ್ಪ ಲೇಟ್ ಆಗುತ್ತೆ ನೀವು ಈ ತರ ಮಾಡೋದ್ರಿಂದ. ಹಾಗಾಗಿ ಈ ತರ ಎಲ್ಲ ಮಾಡ್ಲಿಕ್ಕೆ ಹೋಗ್ಬೇಡಿ. ಮಿನಿಮಮ್ 500 ರೂಪೀಸ್ ಆದರೂ ಅದರಲ್ಲಿ ಇಟ್ಕೊಳ್ಳಿ. ಇನ್ ಕೇಸ್ ನಿಮಗೆ ಎಮರ್ಜೆನ್ಸಿ ಏನಾದರೂ ತುಂಬಾ ಎಮರ್ಜೆನ್ಸಿ ಇತ್ತಂದ್ರೆ ನೀವು ತಗೊಂಡು ಮತ್ತೆ ಅದರಲ್ಲಿ ಹಾಗೆ ಮಿನಿಮಮ್ 500 ರೂಪೀಸ್ ತನಕ ಹಣವನ್ನು ನೀವು ಇಟ್ಕೊಳ್ಳಿ ಅಂತ ಹೇಳ್ಬಹುದು. ಹಾಗೆ ಈ ಒಂದು ವಿಡಿಯೋನ ತಪ್ಪದೆ ಎಲ್ಲರಿಗೂ ಕೂಡ ಶೇರ್ ಮಾಡಿ. ನೋಡಿ, ನಾವು ನಿಮಗೆ ಇದೇ ತರ ಅನೇಕ ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡ್ತಾ ಇರ್ತೇವೆ. ಓಕೆ, ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ವಾಚಿಂಗ್.